ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಹಳ ಮುಖ್ಯವಾದ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಇದೆ. ಅದರಲ್ಲೂ ಕೂಡ ಗೃಹಲಕ್ಷ್ಮಿ 20ನೇ ಕಂತು ಯಾವಾಗ ಜಮಾ ಆಗ್ಬೋದು, 4-5 ದಿನಗಳಲ್ಲಿ ಜಮಾ ಆಗುತ್ತೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ. ಅದೇ ರೀತಿ ಈಗ 2 ದಿನ ಆಯಿತು, ಇನ್ನೊಂದು 2 ದಿನದಲ್ಲೇ ಜಮಾ ಆಗ್ಬಿಡುತ್ತಾ, ಅದ್ರ ಬಗ್ಗೆ ಕ್ಲಾರಿಟಿ. ಅದರ ಜೊತೆಯಲ್ಲಿ ಈಗ ಶಕ್ತಿ ಯೋಜನೆ ಅಡಿ ಏನು ಉಚಿತವಾಗಿ ಮಹಿಳೆಯರು ಪ್ರಯಾಣ ಮಾಡ್ತಾ ಇದ್ದಾರೆ, ಅದರಲ್ಲೂ ಕೂಡ ಈಗ ಗಂಡಸರಿಗೂ ಕೂಡ ಉಚಿತವಾಗಿ ಸಿಗುತ್ತೆ ಅಂಥೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿ ಹರಿದಾಡ್ತಾ ಇದೆ. ಇದು ಯಾಕೆ ಈ ಪ್ರಶ್ನೆ ಉದ್ಭವ ಆಯಿತು, ಅದರ ಬಗ್ಗೆ ಕೂಡ ಕ್ಲಾರಿಟಿ ಇದೆ. ಆಮೇಲೆ ಗೃಹಲಕ್ಷ್ಮಿ ಜುಲೈ ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಜುಲೈಯಿಂದ ಬಂದ್ ಆಗುತ್ತಂತೆ, ಹೌದಾ ಅಂಥೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಿದಾಡ್ತಾ ಇದೆ. ಈ 3 ವಿಚಾರಗಳ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ, ಕೇವಲ ಒಂದು 2-3 ನಿಮಿಷ ಅಷ್ಟೇ. ಹಾಗೆ ಹೊಸದಾಗಿ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಶಕ್ತಿ ಯೋಜನೆಯಡಿ ಜೂನ್ 1ನೇ ತಾರೀಕಿಂದ ಪುರುಷರಿಗೂ ಸಹ ಉಚಿತ ಪ್ರಯಾಣ ಸಿಗುತ್ತೆ ಅಂತ ಹೇಳಿ ಏನು ಸುದ್ದಿ ಹರಿದಾಡ್ತಾ ಇದೆ, ಅದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂದರೆ ಜೂನ್ 1ರಿಂದ ಗಂಡಸರು ಉಚಿತವಾಗಿ ಓಡಾಡಬಹುದು ಅಂತ ಸರ್ಕಾರದಿಂದ ಅಧಿಕೃತ ಮಾಹಿತಿ ಬಂದಿಲ್ಲ. ಇದು ಏನು ಬಸ್ ಸಿಬ್ಬಂದಿಗಳಿದ್ದಾರೆ, ಅವರ ಬೇಡಿಕೆಗಳು ಸರ್ಕಾರ ಈಡೇರಿಸಲಿಲ್ಲ ಅಂದರೆ ಸಾಕಷ್ಟು ಅವರಿಗೆ ವೇತನ ಹೆಚ್ಚಳ ಆಗಿರ್ಬೋದು, ಅವರ ಬಾಕಿ ಇರುವಂತಹ 38 ತಿಂಗಳ ವೇತನ ಆಗಿರ್ಬೋದು, ಏನು ನಮಗೆ ಬಾಕಿ ಇರೋದು ಕೊಡಬೇಕು ಅಂತೇಳಿ ಸರ್ಕಾರದ ಬಳಿ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಅದನ್ನು ಈಡೇರಿಸಿಲ್ಲ ಅಂದರೆ ನಾವು ಜೂನ್ 1ನೇ ತಾರೀಕು ಒಂದು ದಿನದ ಮಟ್ಟಿಗೆ ಗಂಡಸರಿಗೂ ಸಹ ಉಚಿತವಾಗಿ ನಾವು ಝೀರೋ ಟಿಕೆಟನ್ನು ಇಶ್ಯೂ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಸರ್ಕಾರ ಸ್ಪಂದನೆ ಅಷ್ಟರೊಳಗೆ ಮಾಡಿದರೆ ಯಾವುದೇ ಕಾರಣಕ್ಕೂ ಇದು ನಡೆಯಲ್ಲ, ಓಕೆನಾ. ಸರ್ಕಾರದಿಂದ ಅಧಿಕೃತ ಮಾಹಿತಿ ಅಲ್ಲ ಇದು. ಈ ವಿಚಾರ ಈ ಲೆವೆಲ್ಲಿಗೆ ಹರಿದಾಡ್ತಾ ಇದೆ, ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ, ಓಕೆನಾ. ಇನ್ನು 2ನೇದಾಗಿ ಜುಲೈ ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರೋದಿಲ್ವಂತೆ, ಬಂದಾಗ್ಬಿಡುತ್ತಂತೆ, ನಿಜಾನ? ಇದ್ರ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಿತಾ ಇದೆ. ಇದರ ಬಗ್ಗೆ ನಿಮಗೆ ಕ್ಲಾರಿಟಿಯನ್ನು ಕೊಡಬೇಕು ಅಂದರೆ ನಿಮಗೆ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ಯಾರು ಈ ವಿಚಾರನ ಹೇಳಿರೋದು ಅಂದರೆ, ಈಗ CM ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥ ಬಸವರಾಜ ರಾಯರೆಡ್ಡಿ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಜುಲೈ ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಬಂದಾಗುತ್ತೆ ಅಂತ ಕೊಟ್ಟಿಲ್ಲ. ಅನರ್ಹರು ಯಾರಿದ್ದಾರೆ ಅಂಥವ್ರನ್ನ ತೆಗೆದುಬಿಟ್ಟು ಅರ್ಹರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೊಡ್ತೀವಿ. ಈಗ ಏನು ಬಡ ಜನರಿಗಾಗಿರ್ಬೋದು, ಮಧ್ಯಮ ವರ್ಗದವ್ರಿಗಾಗಿರ್ಬೋದು, ಇದರಿಂದ ಸಾಕಷ್ಟು ಉಪಯೋಗ ಇದೆ. ಖಂಡಿತವಾಗ್ಲೂ ಯಾವುದೇ ರೀತಿ ಬಂದ್ ಮಾಡಲ್ಲ. ಬಟ್ ಆದರೆ ಇದರಲ್ಲಿ ಕೆಲವೊಬ್ಬೊಬ್ಬರಿಗೆ ಹಣ ಇರುವಂಥವ್ರು, ಸ್ಥಿತಿವಂತರಿಗೂ ಸಹ ಈ ಯೋಜನೆ ಹಣ ಹೋಗ್ತಾ ಇದೆ. ಅಂಥವ್ರನ್ನ ಅಂದರೆ ನಿಮಗೆ ಗೊತ್ತೇ ಇದೆ ಆಲ್ರೆಡಿ GST ಇನ್ಕಮ್ ಟ್ಯಾಕ್ಸ್ ಯಾರು ಪೇ ಮಾಡ್ತಾ ಇದ್ದಾರೆ, GST ಪೇಯರ್ ಯಾರಿದ್ದಾರೆ, ಫೇಕ್ ಡಾಕ್ಯುಮೆಂಟ್ಗಳನ್ನು ಕೊಟ್ಟು ಯಾರು ಈ ಯೋಜನೆಯ ಲಾಭ ಪಡ್ಕೊತಾ ಇದ್ದಾರೆ ಅಂಥವರಿಗೆ ಮಾತ್ರ ಬಂದಾಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಹಣ ಜುಲೈಯಿಂದ ಬಂದ್ ಆಗೋದಿಲ್ಲ. ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡುವಂಥ ಕೆಲಸ ಮಾಡಿದ್ದೇನೆ, ಓಕೆನಾ. ಇನ್ನು ಕಳೆದ ಎರಡು ದಿನದ ಹಿಂದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು, ಇನ್ನೊಂದು 3-4 ದಿನದಲ್ಲಿ ನಾವು 20ನೇ ಕಂತಿನ ಹಣವನ್ನು ಕೂಡ ಜಮಾ ಮಾಡ್ತೀವಿ ಅಂತ. ಹಾಗಾದರೆ ಯಾವಾಗ ಬರ್ಬೋದು? ಈಗ ಆಲ್ರೆಡಿ ಪ್ರೋಸೆಸ್ ಆಗಿ ಹೋಗಿದೆ ಹಣ ಜಮಾ ಆಗಲಿಕ್ಕೆ. ಈಗ 19ನೇ ಕಂತು ಜಮಾ ಆಗ್ತಾ ಇದೆ. ಯಾವಾಗ ಬರಬಹುದು ಅನ್ನೋ ನಿರೀಕ್ಷೆ ಇಟ್ಕೊಂಡು ಹೇಳೋದಾದರೆ ನಿಮಗೆ ಜೂನ್ 10ರ ಒಳಗಡೆನೆ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಜಮಾ ಆಗುವಂಥ ಸಾಧ್ಯತೆ ಇದೆ. ಒಳಗಡೆ ಅಂದರೆ ಯಾವಾಗ ಬೇಕಾದರೂ ಜಮಾ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಗೇನಾದರೂ ಹಣ ಜಮಾ ಆಗಿದ್ದರೆ ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಲಿಂಕು ಯೂಟ್ಯೂಬ್ನ ಅಬೌಟ್ ಸೆಕ್ಷನಲ್ಲಿದೆ, ಫಾಲೋ ಮಾಡಿಕೊಂಡು ನೀವು ಬಂದಿರತಕ್ಕಂಥ ಮೆಸೇಜನ್ನು DM ಮಾಡಿ, ಓಕೆನಾ. ಸುಮ್ಮನೆ ಕೆಲವರು ಕಮೆಂಟ್ ಮಾಡ್ತೀರಾ, ರಿಪ್ಲೈ ಮಾಡಲ್ಲ, ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.